ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಗುರುಪ್ರಸಾದ್ ಸರ್. ಎಲ್ಲಿಂದ ಬರ್ತಾ ಇದ್ರು? ನಾವು ಕನಕಪುರ ತಾಲೂಕು, ಕನಕಪುರ ತಾಲೂಕು ಪಕ್ಕ ಸಾತ್ನೂರು ಹೋಬಳಿ ಇರುಪ್ಸಂದ್ರ ಗ್ರಾಮ. ರೂಪ್ಸಂದ್ರ. ಓಕೆ ಸರ್, ಹೇಗೆ ಅನಿಸ್ತದೆ ಮೇಳ? ಮೇಳ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ಸರಸ್ವತಿ ಚೆನ್ನಾಗಿ ಕೊಡ್ತಾವ್ರೆ ರೈತ. ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಮೇಳಕ್ಕೆ ನೀವು ಎಷ್ಟೆಲ್ಲ ವೆರೈಟಿ ಮ್ಯಾಂಗೋಸ್ ನೀವು ತಗೊಂಡು ಬಂದಿದ್ದೀರಾ ಸರ್? ನಾವಿಲ್ಲಿ 6 ಥರ ವೆರೈಟಿ ಕೊಟ್ಟಿದ್ದೀವಿ ಸರ್. 6 ಥರ ವೆರೈಟಿ ತಂದಿದ್ದೀರಾ. ಸೊ ಯಾವ್ದು ಅಂತ ಸ್ವಲ್ಪ ಹೇಳ್ತೀರಾ? ಸರ್ ಒಂದು ಬಾದಾಮಿ. ಓಕೆ. ಸೊ ಇದು ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀರಾ ಸರ್? ಸರ್ ಅದು 100 ರೂಪಾಯಿ. 100 ರೂಪಾಯಿಗೆ ಮಾರಾಟ. ಇದು ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಯಾವುದಿದೆ ಸರ್? ಸರ್ ಬಾದಾಮಿ. ಬಾದಾಮಿನೇ. ಸೊ 100 ರೂಪೀಸ್. ಹಾಂ. ಓಕೆ. ನೆಕ್ಸ್ಟ್ ಇದು ಮಲ್ಗೋಬ ಸರ್. ಓಕೆ. ಎಷ್ಟಿದೆ ಸರ್ ಕೆಜಿ? ಕೆಜಿ 160 ಇದೆ. 160 ಇದೆ. ಸೊ 1 kg, ಸಾರಿ, ಒಂದು ಹಣ್ಣು ಎಷ್ಟು ಬರುತ್ತೆ ಸರ್ ಇದು? 700 ಗ್ರಾಮ್ 800 ಗ್ರಾಮ್. 700ರಿಂದ 800. ಸೊ ಒಂದೊಂದು ಹಣ್ಣು ಬೇಕಾದ್ರೆ 1 kgನೂ ಬಂದ್ಬಿಡುತ್ತೆ. ಹಾಂ, 4 ಕೆಜಿ. ಓಕೆ. ಸೊ ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ಓಕೆ ಸರ್, ಇದು ಮಲ್ಲಿಕ ಸರ್. ಮಲ್ಲಿಕ. ಸೊ ಇದು ಎಷ್ಟಕ್ಕೆ ಮಾಡ್ತಾ ಇದ್ರಿ ಸರ್? ಸರ್ 100 ರೂಪಾಯಿ ಮಾಡ್ತಾ ಇದ್ದೀವಿ. 100 ರೂಪಾಯಿಗೆ ಮಾಡ್ತಾ ಇದ್ರಿ. ಓಕೆ. ನೆಕ್ಸ್ಟ್ ಇದು ನೀಲಮ್ ಅಂತ ಓಕೆ. 60 ರೂಪೀಸ್ ಮಾಡ್ತಾ 60 ರೂಪೀಸ್ ಮಾಡ್ತಾ ಇದ್ರಿ. ಓಕೆ. ಓಕೆ. ಸೇಂದೂರ ಅಂತ ಓಕೆ. ಇದು 50 ರೂಪೀಸ್ ಮಾಡ್ತಾ ಇದ್ದೀವಿ. 50 ರೂಪೀಸ್ ಮಾಡ್ತಾ ಇದ್ರಿ. ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಏನಾದ್ರು ಬೇಕು ಅಂತಂದ್ರೆ ನೀವು ಡೆಲಿವರಿ ಎಲ್ಲ ಮಾಡ್ತೀರಾ? ಹಾಂ, ಡೆಲಿವರಿ ಮಾಡ್ಕೊಡ್ತೀವಿ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರು? ಕಾಂಟ್ಯಾಕ್ಟ್ ನಂಬರ್ 9972727212. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜಯರಾಮ್ ರೆಡ್ಡಿ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದಾರೆ ಸರ್? ಶ್ರೀನಿವಾಸಪುರ ತಾಲೂಕು, ಹಾಂ, ಕೋಲಾರ ಡಿಸ್ಟ್ರಿಕ್ಟ್, ಪಾಳ್ಯ ಗ್ರಾಮ. ಓಕೆ. ಸೊ ಈ ಒಂದು ಮೇಳಕ್ಕೆ ಯಾವೆಲ್ಲ ಮ್ಯಾಂಗೋಸ್ ನೀವು ತಂದಿದ್ದೀರಾ ಸರ್? ನಾವು ಮಲ್ಲಿಕ, ಹಾಂ, ಬಾದಾಮಿ, ಓಕೆ, ಕೇಸರ್, ಓಕೆ, ದಶೇರಿ, ಓಕೆ, ಅಮೃಪಾಲಿ, ಓಕೆ, ಚಕ್ಕರಗುತ್ತಿ, Okay. ತೋತಾಪುರಿ, ತೋತಾಪುರಿ. 5 ಐಟಮ್ ತಂದಿದ್ವಿ. 5 ಐಟಮ್ ತಂದಿದ್ರಾ? ಹೌದು ಸರ್. ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ ಸೊ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ಸರ್ ಇದು? ಸರ್. ಅದು 50 ರೂಪಾಯಿಗೆ ಮಾಡ್ತಾ ಇದ್ದೀವಿ. 50 ರೂಪಾಯಿ. ತೋತಾಪುರಿ ಓಕೆ. ಕೆಜಿ 50. ಫ್ರೂಟ್ ಬ್ಯಾಗ್ ಮೇಂಟೈನ್ ಸರ್ ಅದು. ಓಕೆ. ಅಂದ್ರೆ ಬ್ಯಾಗ್ ಎಲ್ಲ ಮೇಂಟೈನ್. ಇದೆ ನೋಡಿ ಬ್ಯಾಗ್ ಎಲ್ಲ. ಓಕೆ. ಫ್ರೂಟ್ ಸೊ ಈ ತರ ಫ್ರೂಟ್ ಹಾಕಿರೋದು ಓಕೆ ನೋಡಿ. ಓಕೆ, ನೋಡಿದೆ ಹಿಂಗೆ ಸೊ ಈ ತರ ಮೇಂಟೈನ್ ಮೇಂಟೈನ್. ಎಲ್ಲ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದಾ? ಹೌದು ಸರ್. ಓಕೆ. ಸೊ ಅದು ಬಿಟ್ರೆ ನಿಮ್ಮಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗ್ ಯಾವುದು ಸರ್? ಮಲ್ಲಿಕ. ಮಲ್ಲಿಕ ಏನಿದೆ ಸರ್ ಕೆಜಿ? ಸರ್ ಮಲ್ಲಿಕ 130 ಮಾಡ್ತಾ ಇದ್ವಿ. 130 ಮಾಡ್ತಾ ಇದ್ರ. ಓಕೆ. ಅಂದ್ರೆ ಇದು ನಿಮ್ಮಲ್ಲಿ ಸ್ವಲ್ಪ ಹಣ್ಣೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ದೊಡ್ಡದಾಗಿದೆ ಸರ್. ಅದಕ್ಕೆ ಬೇಸಾಯ ಚೆನ್ನಾಗಿ ಮಾಡಿದ್ರೆ ಇಷ್ಟು ಇದು ಬರುತ್ತೆ ಬರುತ್ತೆ. ಓಕೆ, ಫೈನ್. ಅದು ಬಿಟ್ರೆ ಇದು ಬಂದ್ಬಿಟ್ಟು ನಮ್ಮ ಚಕ್ಕರಗುತ್ತಿ ಏನಿದೆ? ಶುಗರ್ ಬೇಬಿ ಅಂತ. ಶುಗರ್ ಬೇಬಿ ಏನಿದೆ ಸರ್ ಕೆಜಿ? ಅದು 200 ರೂಪಾಯಿ ಸರ್ ಕೆಜಿ. ಅದು 200 ರೂಪಾಯಿ. ಹೌದು ಸರ್. ಅಂದ್ರೆ ಅವಾಗಿನ ಕಾಲದಲ್ಲಿ ಇದೆಲ್ಲ ಕೇಳೋರೇ ಇರಲಿಲ್ಲ, ಕೇಳೋರೇ ಇರಲಿಲ್ಲ. ಬಟ್ ಈಗೆಲ್ಲ ಫುಲ್ ಡಿಮ್ಯಾಂಡ್ ಸರ್ ಅದು. ಓಕೆ. ಮಲ್ಲಿಕ ಸರ್. ನೋಡಿ ಸರ್. ಓಕೆ, ಫೈನ್ ಸರ್. ಈಗ ನೀವು ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಬೇಕು ಅಂದ್ರೆ ಡೆಲಿವರಿ ಎಲ್ಲ ಮಾಡ್ತೀರಾ? ಮಾಡ್ತೀವಿ ಸರ್. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರು? 9141237491. ಓಕೆ, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ಕಾರ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್. ಸರ್, ಎಲ್ಲಿಂದ ಬರ್ತಾ ಇದ್ದಾರೆ? ಹೊಸಕೋಟೆ. ಹೊಸಕೋಟೆ. ಸರ್, ಈ ಒಂದು ಮೇಳದಲ್ಲಿ ಮಾವಿನ ಮೇಳದಲ್ಲಿ ನೀವು ಬೇರೆ ಬೇರೆ ರೀತಿಯ ಹಣ್ಣುಗಳನ್ನ ಹೌದು. ಇದು ನೀವೇ ಬೆಳೆದಿರೋದು? ಹೌದು ಸರ್, ನಮ್ಮ. ಓಕೆ. ನಿಮ್ಮ ತೋಟದ್ದು? ಹೌದು. ಓಕೆ. ಏನೆಲ್ಲ ಹಣ್ಣುಗಳನ್ನ ತೊಗೊಂಡು ಬಂದಿದ್ದಾರೆ ಸರ್? ಪಪ್ಪಾಯ ಇದೆ, ಓಕೆ, ಮತ್ತೆ ಸೀಬೆ. ಓಕೆ. ಪಪ್ಪಾಯ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ 40 ರೂಪಾಯಿ ಕೆಜಿ. 40 ರೂಪೀಸ್ ಮಾಡ್ತಾ ಇದ್ದೀರಾ? ಹೌದು. ಇದು 100 ಮಾಡ್ತಾ ಇದ್ರೆ. ಓಕೆ. ಸೀಬೆಹಣ್ಣು? ಹೌದು. ಓಕೆ. ಇದೆಲ್ಲ ನೀವೇ ಆರ್ಗ್ಯಾನಿಕ್ ಮೆಥಡ್ ಎಲ್ಲ ಬೆಳೆದಿರೋದು? ನೇರಳೆ ಬಂದು ಇದು 150 ಮಾಡ್ತಾ ಇದ್ದೀರಿ. ಓಕೆ, 150. ಹೌದು. ಸೊ ಇದು ಬಂದ್ಬಿಟ್ಟು ಆಮ್ಲ. ಆಮ್ಲ ಏನಿದೆ ಸರ್ ಕೆಜಿ? ಏನು ಸರ್? ಆಮ್ಲ ಇದು 100 ಮಾಡ್ತಾ ಇದ್ದೀರಿ. ಹಾಂ, ಬೆಡ್ನಲ್ಲಿ 100 ಮಾಡ್ತಾ ಇದ್ದೀರಾ? ಓಕೆ. ಸೊ ಈ ಥರ ಇದೆಲ್ಲ ನಿಮ್ಮ ಒಂದು ತೋಟದಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು? ಹೌದು ಹೌದು. ಓಕೆ. ಇನ್ ಕೇಸ್ ಅಂದರೆ ಈಗ ಹೊಸಕೋಟೆ ಅಂತಂದರೆ ಈಗ ನೀವು ಬ್ಯಾಂಗ್ಳೂರು ಇನ್ನೂ ರೌಂಡ್ ಡೆಲಿವರಿ ಎಲ್ಲ ಮಾಡ್ತಾ ಇದ್ದೀರಾ? ಮಾಡ್ತೀವಿ ಸರ್. ಓಕೆ, ಫೈನ್. ತಮ್ಮ ಕಾಂಟ್ಯಾಕ್ಟ್ ನಂಬರು? 8088865413. ಓಕೆ, ಥ್ಯಾಂಕ್ ಯು. ಓಕೆ. ಈ ನುಗ್ಗೆ ಬೀಜದಿಂದ ಆಯಿಲ್ ಮಾಡಿದೀವಿ. ಓಕೆ. ಇದು ಬಂದ್ಬಿಟ್ಟು ಸೋರಿಯಾಸಿಸ್ಗೆ ನ್ಯಾಚುರಲ್ ಮೆಡಿಸಿನ್. ಓಕೆ. ಸೋರಿಯಾಸಿಸ್ಗೆ? ಸೋರಿಯಾಸಿಸ್ಗೆ ಓಕೆ. ಎಷ್ಟೊಂದು ಆಲ್ಮೋಸ್ಟ್ ಒಂದು 100 ಮೆಂಬರ್ಸ್ ತಗೊಂಡಿದ್ದಾರೆ ನನ್ನ ಹತ್ರ. ಓಕೆ. ಅವರು ಒಂದು 50% ಕ್ಯೂರ್ ಆಗಿದೆ ಅವ್ರಿಗೆ. ಇದು ಇಚ್ಚಿಂಗ್ ಅಂತಾರಲ್ಲ, ಹಾ. ಇಚ್ಚಿಂಗ್ ಅಂತೂ ಒಂದು ವಾರಕ್ಕೆ ವಾಸಿ ಆಗುತ್ತೆ. ಓಕೆ. ಅದು ಹೋಗ್ತಾ ಹೋಗ್ತಾ ಒಂದು 3-4 ಮಂತ್ಸ್ ಯೂಸ್ ಮಾಡ್ತಾ ಇದ್ರೆ ಹಾ. ಆಲ್ಮೋಸ್ಟ್ ಕಂಟ್ರೋಲ್ ಬರುತ್ತೆ. ಓಕೆ. ಮತ್ತೆ ಅದ್ರ ಜೊತೆಗೆ ಇದು ಸ್ಕಿನ್ ಟೋನರ್ ಎಲ್ಲ ಚೇಂಜ್ ಮಾಡುತ್ತೆ, ಸ್ಕಿನ್ ಟೋನ್ ಎಲ್ಲ ಅಂತ ನಾನು ಓದಿದ್ದು. ಸ್ಕಿನ್ ಟೋನ್ ಅಂದ್ರೆ ಇದು ಮಾಯಿಶ್ಚರೈಸರ್ ಆಗಿ ಮತ್ತೆ ಆಂಟಿ ಏಜಿಂಗ್ ಏಜೆಂಟ್ ಆಗಿ ಮುಖಕ್ಕೆ ಹಚ್ಕೋತಾ ಇದ್ರೆ ಈ ರಿಂಕಲ್ಸ್ ಬರೋದೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಡಾರ್ಕ್ ಮಾರ್ಕ್ಸ್ ಆಗ್ಲಿ, ಪಿಂಪಲ್ಸ್, ಸ್ಕಾರ್ಸ್ ಆಗ್ಲಿ, ಮತ್ತೆ ಮುಖದಲ್ಲಿ ಮಂಗ್ ಇರ್ತದೆ ಲೇಡೀಸ್ಗೆ ಸ್ವಲ್ಪ ವಯಸ್ಸಾದ್ಮೇಲೆ ಇಲ್ಲೆಲ್ಲ ಮುಖದ ಎಲ್ಲ ಆಗುತ್ತೆ.
ಅದಕ್ಕೂ ವಾಸಿ ಆಗುತ್ತೆ. ಓಕೆ ಇದು ನನ್ನ ಹತ್ರ ತಗೊಂಡಿರೋರೇ ಹೇಳಿದ್ದಾರೆ ವಾಸಿ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಏನಿದೆ ಸರ್ ಅದು ರೇಟ್ ಬಂದ್ಬಿಟ್ಟು? ಇದು ಬಂದ್ಬಿಟ್ಟು ನಾವು 30 ml 100 ml ಮಾರ್ತೀವಿ. 30 ml ಬಂದು 300 rupees, 100 ml ಬಂದ್ಬಿಟ್ಟು 1000 rupees. ಓಕೆ ಫೈನ್ ಸರ್. ಸರ್ ಇದು 80 ರೂಪಾಯಿ ಇದೆ. ಓಕೆ ಇದು ಬಂದ್ಬಿಟ್ಟು ಬಂಗೇನಪಲ್ಲಿ ಅಂತಾರೆ. ಹಾ. ನಾವು ನ್ಯಾಚುರಲಿ ಗ್ರೋ ಮಾಡಿರೋದು, ನ್ಯಾಚುರಲಿ ರೈಪನ್ನು ನ್ಯಾಚುರಲ್ ಮಾಡಿರೋದು. ಓಕೆ ಇದು ಮಲ್ಲಿಕಾ 100 ರೂಪಾಯಿ ಇದೆ. ಓಕೆ ಇದು ಇಮಾಮ್ ಪಸಂದ್ ಅಂತ ಹೇಳ್ಬಿಟ್ಟು ನೀವು ತಿಂದ್ರಲ್ಲ, ಹಾ. ಅದು ಸಖತ್ ಜ್ಯೂಸಿ ಸಖತ್ ಸ್ವೀಟ್ ಇರ್ತದೆ. ಹಾ. ಇದು ಬಂದ್ಬಿಟ್ಟು 210 rupees ಇದೆ. ಓಕೆ ಸೊ ಇದು ಬಂದ್ಬಿಟ್ಟು 100 ರೂಪಾಯಿ ಇದೆ ಬಾದಾಮಿ. ಓಕೆ ಮತ್ತೆ ಇದು ಆಮ್ರಪಾಲಿ ಇದೆ. ಹಾ. ಇದು 100 ರೂಪಾಯಿ ಇದೆ. ಓಕೆ ಸೊ ಇದರಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಆರ್ಗ್ಯಾನಿಕ್ ಕಲ್ಟಿವೇಟ್ ಮಾಡಿ ಮಾರಾಟ ಮಾಡ್ತಾರೆ. ಹೌದು. ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ನಂದು 9901 ಹ್ಮ್ 258 544. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹರಿನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು. ನಮ್ದು ಮುಂಬಡವಾರಪಲ್ಲಿ, ಭಾಗ್ಯನಗರ ತಾಲೂಕು, ಬಾಗೇಪಲ್ಲಿ ಅಂತ ಇತ್ತು, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ನಾವೆಲ್ಲ ಆರ್ಗ್ಯಾನಿಕಲಿ ಗ್ರೋ ಮಾಡ್ತೀವಿ. ಓಕೆ ನಮ್ದ್ರಲ್ಲಿ ನುಗ್ಗೆ ಇದೆ, ನುಗ್ಗೆ ಎಲೆ ಪುಡಿ ಮಾಡ್ತೀವಿ, ನುಗ್ಗೆ ಬೀಜ ಇದೆ, ಓಕೆ ಮತ್ತೆ ಮ್ಯಾಂಗೋ ಇದೆ. ಸರ್ ಇದು ನುಗ್ಗೆ ಬೀಜನ ಏನ್ ಯೂಸ್ ಮಾಡ್ತಾರೆ ಸರ್? ಸರ್ ಇದು ಮೇಯ್ನು ಇನ್ಸೋಮ್ನಿಯಾ ಡಿಸೀಸ್ ಇರೋರಿಗೆ ಹಾ. ಒಳ್ಳೇದು. ಓಕೆ ಓಕೆನಾ? ಇದು ಹಿಂಗೆ ಸುಳ್ದು ಬಿಟ್ಟು ಓಕೆ ಹಿಂಗೆ ಒಳಗೆ ವೈಟ್ ಪಲ್ಪ್ ಇರ್ತದೆ. ಓಕೆ ಡೈಲಿ ಒಂದ್ 4 ತಿಂತಾ ಇದ್ರೆ ಓಕೆ ಇನ್ಸೋಮ್ನಿಯಾ ಡಿಸೀಸ್ ಕ್ಯೂರ್ ಆಗುತ್ತೆ ನ್ಯಾಚುರಲಿ. ಓಕೆ ಓಕೆನಾ? ಓಕೆ ಮತ್ತೆ BP ಶುಗರ್ ಇದ್ರೂ ಕಂಟ್ರೋಲ್ ಆಗುತ್ತೆ. ಮತ್ತೆ ನರ ದೌರ್ಬಲ್ಯತೆ ಇದ್ರೂ ಕಂಟ್ರೋಲ್ ಆಗುತ್ತೆ. ಹ್ಮ್ ಹಾಗೆ ಈಗ ಚಿಕ್ಕ ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಗೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ ಮತ್ತೆ ಇದರಲ್ಲಿ 360 ಕಾಯಿಲೆಗಳಿಗೆ ಒಳ್ಳೆ ಆಗುತ್ತೆ. ಫಸ್ಟ್ ಇದು ಕಹಿ ಇರುತ್ತೆ, ಮತ್ತೆ ಸ್ವೀಟ್ ಆಗುತ್ತೆ. ಓಕೆ ಓಕೆನಾ? ಹಂಗೆ ಆಗಿತಾ ಇದ್ರೆ. ಓಕೆ ಸೊ ಏನಿದೆ ಸರ್ ಅದು ಗ್ರಾಮ್ಸ್ 100 ಗ್ರಾಮ್ಸ್ ಏನಿದೆ? ಸರ್ ಇದು 100 ಗ್ರಾಮ್ 200 ರೂಪಾಯಿ ಇದೆ ಸರ್. 100 ಗ್ರಾಮ್ 200 ರೂಪಾಯಿ. ಹಾಗೆ ನಾವು ನುಗ್ಗೆ ಎಲೆ ಪುಡಿ ಮಾಡ್ತೀವಿ, ಹ್ಮ್. ಈ ಬೀಜದಿಂದ ಆಯಿಲ್ ಮಾಡ್ತೀವಿ. ಎಸ್ ಹಾಯ್ ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರಾಜ್ ಹಾಲಪ್ಪ ಅಂತೇಳಿ, ಅಲ್ಲಿ ಮಿಸ್ಟರ್ ಪ್ರಸಾದ್ MS. ಓಕೆ ಸೊ ನಾವಿಬ್ರು ಪ್ರಗತಿಪರ ರೈತರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇದೆ. ಓಕೆ ಸೊ ಸಾಕಷ್ಟು ಸರ್ಚ್ ಮಾಡಿದಾಗ ನಮಗೆ ಹಾ ಮೋಸ್ಟ್ ಎಕನಾಮಿಕಲ್ ಹಾ. ಅಂದ್ರೆ ತುಂಬಾ ನಮ್ಮ ಕೈಗೆಟುಕೋ ದರದಲ್ಲಿ ಸಿರ್ತಕ್ಕಂಥ ಆರೋಗ್ಯಕರವಾದ ಒಂದು ಹಾ. ಆಹಾರ ಪದ್ಧತಿ ಯಾಕೋ ನಮ್ಮ ಜಪಾನಲ್ಲಿ 100 ವರ್ಷ ಬದುಕ್ತಕ್ಕಂಥ ಒಂದು ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಓಕೆ ಅವ್ರು ಹೇಗೆ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಈ ತರ ಒಂದು ಆರೋಗ್ಯಕರವಾದ ಆಹಾರ ಪದ್ಧತಿಯನ್ನು ಬೆಳೆಸ್ಕೊಂಡಿದ್ದನ್ನ ನಾವು ನಮ್ಮ ದೇಶದಲ್ಲಿ ಇದನ್ನ ವಿಶೇಷವಾಗಿ ತೋಟಗಾರಿಕೆ ಇಲಾಖೆ ಮುಖಾಂತರ ನಿಮ್ಮೆಲ್ಲರಿಗೂ ಪರಿಚಯಿಸ್ತಾ ಇದ್ದೀವಿ. ಓಕೆ ಇದು ಭೂ ಪರ್ಪಲ್ ಅಂತ ಹೇಳ್ಬೋದು, ಅಥವಾ ಭೂ ಕೃಷ್ಣ ಅಂತ ಹೇಳಿ, ಓಕೆ ಇದು ಇದನ್ನ ಭೂ ವೆರೈಟಿ. ಸೋನಾ ಅಂತ ಹೇಳಿ. ಓಕೆ ಇದು ಒಳಗಡೆ ತಿರುಳು ಬಂದ್ಬಿಟ್ಟು ಒಂದು ನೇರಳೆ ಇರುತ್ತೆ, ಓಕೆ ಇದೊಂದು ಆರೆಂಜ್ ಇರುತ್ತೆ. ಓಕೆ ಸೊ ಇದರಲ್ಲಿ ವಿಶೇಷವಾಗಿ ನಿಮಗೆ ನ್ಯೂಟ್ರಿಯೆಂಟ್ಸ್ ನ ಯಥೇಚ್ಛವಾಗಿ ಕಾಣಬಹುದು. ಆಗಿದ್ರಿಂದ ಇದನ್ನ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್, ರಿಚ್ ಇನ್ ಆಂಥ್ರಸೈನ್, ಮತ್ತೆ ಇದರಲ್ಲಿ ರಿಚ್ ಇನ್ ಫೈಬರ್ ಇದೆ, ಆಂಟಿ ಆಕ್ಸಿಡೆಂಟ್ ಇದೆ. ಅಂಡ್ ಇವರಿಗೆ ಸಿಹಿ ಕಡಿಮೆ ಇರೋದ್ರಿಂದ ಕಾರಣವಾಗಿ ನಾವು ಇದನ್ನ ವಿಶೇಷವಾಗಿ ನಮ್ಮ ಮಧುಮೇಹಿ ಪೇಷಂಟ್ಗಳಿರ್ಬೋದು ಅಥವಾ ಡಯಾಬಿಟಿಕ್ ಪೇಷಂಟ್ಸ್ಗಳಿರ್ಬೋದು, ಸಕ್ಕರೆ ಕಾಯಿಲೆಯಿಂದ ಬಳಸೋದ್ರಿಂದ ಇದನ್ನು ದಿನನಿತ್ಯ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಬಳಸಬಹುದಂತ ಒಂದು ಉತ್ತಮವಾದ ಆಹಾರ ಪದ್ಧತಿ. ನ್ಯಾಚುರಲ್ ಆಗಿ ನಾವೇನು ಸಿಹಿ ಗೆಣಸನ್ನ ಬೇಯಿಸ್ಕೊಂಡು ತಿಂತೀವಿ, ಆ ತರ ಬೇಯಿಸ್ಕೊಂಡು ತಿನ್ಬೋದು. ಅದೇ ರೀತಿ ನಾವು ಇದನ್ನ ತುಂಬಾ ದಿನಗಳ ಬಳಕೆ ಮಾಡಬಹುದಾದಂತ ಪೌಡರ್ ಫಾರ್ಮೆಟ್ ಇದನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಬಿಟ್ಟು ನಾವು ಬಳಸ್ತಕ್ಕಂಥ ದೋಸೆ ಇಡ್ಲಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಂಡು ಕಲರ್ಫುಲ್ ಆಗಿರ್ತಕ್ಕಂಥ ರೆಸಿಪಿಗಳನ್ನ ಕೂಡ ತಯಾರು ಮಾಡ್ಕೋಬಹುದು. ಓಕೆ ಈ ರೀತಿಯಾದ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಚಪಾತಿ ಇರ್ಬೋದು. ಅದರ್ವೈಸ್ ಸಾಧಾರಣವಾಗಿ ಇದನ್ನ ಬೇಯಿಸಿ ತಿನ್ನೋದ್ರಿಂದ ಕೂಡ ಇಟ್ಸ್ ಈಸಿ ವೇ ಆಫ್ ಈಟಿಂಗ್ ಇಟ್. ಓಕೆ ಸರ್ ಇದು ಪೌಡರ್ ಅಂತ ಹೇಳಿದ್ರಲ್ಲ, ಏನಿದೆ ಸರ್ ಕಾಸ್ಟ್? ಸರ್ ಕಾಸ್ಟ್ ಇನ್ನು ನಾವಿನ್ನು ಇದನ್ನ ವ್ಯಾಲ್ಯೂ ಎಡಿಷನ್ಸ್ ಮಾಡಿ ಈಗ ಮುಂದೆ ತಗೊಂಡ್ ಬರೋಣ ತೋರಿಸ್ತಾ ಇದೀವಿ. ಬರೋ ದಿನಗಳಲ್ಲಿ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಗಳಲ್ಲಿ ಸಿಕ್ಕುತ್ತೆ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವೀಟ್ ಪಾಟ್ ಡೀಟೇಲ್ಸ್ ಎಲ್ಲ ಇದ್ರಲ್ಲಿ ಲಭ್ಯ ಇದೆ. ಓಕೆ ತಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಬರೋ ದಿನಗಳಲ್ಲಿ ಇದ್ರಲ್ಲಿ 10 ಪ್ರಾಡಕ್ಟ್ಸ್ ಲೈಕ್ ಚಿಪ್ಸ್ ಬರ್ತಾ ಇದೆ. ಓಕೆ ದೆನ್ ಇದರಲ್ಲಿ ಈಗೆಲ್ಲ ಇಟ್ಸ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಸೊ ಇದನ್ನ ನಿಮ್ಗೆ ಗ್ರಾಹಕರಿಗೆ ಡೇಸ್ ಅಲ್ಲಿ ನೀವು ಇದು ಮಾಡಿ. ನಿಯರ್ ಬೈ ಸ್ಟೋರ್ಸ್ ಅಲ್ಲೇನೆ ಸಿಗುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ. ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್? ಕಾಂಟ್ಯಾಕ್ಟ್ ನಂಬರ್ ಕೂಡ ಇದರಲ್ಲಿ ಹೇಳಿ. ಸರ್ 9482 ಹಾ 888 770 ಓಕೆ 9845320117. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ತಾಲೂಕು ಕೋಲಾರ ಜಿಲ್ಲೆ ನೀಲಟೂರು ಗ್ರಾಮ ಆರ್ಕುಂಟೆ ಪಂಚಾಯತ್ ಅಂತ ಬರುತ್ತೆ. ಓಕೆ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಎನ್ ಚಂದ್ರಶೇಖರ್ ರೆಡ್ಡಿ ಅಂತ. ಓಕೆ ನಾನು ಸುಮಾರು ಈ ಮಲ್ಲಿಕಾ ಮಾವಿನ ಹಣ್ಣು. ಮಾವಿನ ಹಣ್ಣನ್ನ ಹಾ. ಸುಮಾರು ಒಂದು 4-5 ಎಕರೆಯಲ್ಲಿ ಬೆಳೀತಾ ಇದ್ದೀನಿ ಇವಾಗ. ಓಕೆ ತೋತಾಪುರಿ ಬಾದಾಮಿ ಹಾ. ಮತ್ತೆ ಅಮ್ರಪಾಲಿ ಹಾ. ಎಲ್ಲ ಇದೆ.
ಹಾ. ರಸ್ಪುರಿ ಇದ್ದು ಆಗೋಗಿದೆ. ಓಕೆ ಸರ್, ಮಲ್ಲಿಕ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ಸರ್? ಮಲ್ಲಿಕಾ 100 ರೂಪಾಯಿ ಮಾಡ್ತಾ ಇದ್ದೀನಿ 100 ಸರ್. ರೂಪಾಯಿ ಮಾಡ್ತಾ ಇದ್ದೀರಾ? ಇಲ್ಲ ಇನ್ನ ಜಾಸ್ತಿ ಮಾರ್ಬೇಕು. ಇಲ್ಲ ಈ ಸಲ ಸ್ವಲ್ಪ ರೇಟ್ಗಳು ಕಮ್ಮಿ ಸರ್. ಹಾ, ಈ ತರ ಹಣ್ಣು 150 ರೂಪಾಯಿ ಮಾರ್ಬೇಕಾಗಿತ್ತು. ಓಕೆ. ಆದ್ರೆ ರೇಟ್ಗಳು ಕಮ್ಮಿ ಇರೋದು 100 ರೂಪಾಯಿ ಮಾಡ್ತಾ ಇದ್ದೀನಿ ಸರ್ ನಾನು. ಸೊ ಬಾದಾಮಿ ಸ್ವಲ್ಪ ಅದು ಕೇಳೋರೇ ಕಮ್ಮಿ ಸರ್. ಏನೋ ಬಾದಾಮಿ ಮೇಲೆ ಜನರಿಗೆ ವಿರಕ್ತಿ ಉಟ್ಬಿಟ್ಟಿದೆ. ಅದು ಏನ್ ಮಾಡ್ತಾ ಇದ್ದೀರಾ ಸರ್ ಕೆಜಿ? ಅದು 100 ರೂಪಾಯಿ ಮಾಡ್ತಾ 100 ಇದ್ದೀನಿ ರೂಪಾಯಿ ಸರ್. ಮಾಡ್ತಾ ಇದ್ದೀರಾ? 100 ರೂಪಾಯಿ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಅಕಸ್ಮಾತ್ ಈಗ ಹೊರಗಡೆಯಿಂದ ಏನಾದ್ರು ಕೇಳಿದ್ರೆ ಅವ್ರಿಗೆ ನೀವು ಡೆಲಿವರಿ ಎಲ್ಲ ಮಾಡ್ತೀರಲ್ಲ? ಹಾ, ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? 9448203056. ಓಕೆ. ನಮ್ಮ ತೋಟಗಳಲ್ಲಿ ನಮ್ಗೆ ಏನಾದ್ರು ಫೋನ್ ನಂಬರ್ ಕಾಂಟ್ಯಾಕ್ಟ್ ಇಟ್ಕೊಂಡು ತೋಟಗಳಿಗೆ ನಮ್ಮ ಊರಿಗೆ ಫೋನ್ ಮಾಡಿದ್ರು ಅಲ್ಲಿಂದ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್. ಒಂದು 5 ಕೆಜಿ 10 ಕೆಜಿ ಆದ್ರೆ ಓಕೆ. ಈ ತರ ಇದ್ರೆ ಖಂಡಿತ ಹಾ. ಇದ್ ಮಾಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಜಗದೀಶ್ ಅಂತ ಸರ್. ಸೊ ಈ ಒಂದು ಮೇಳಕ್ಕೆ ನೀವು ದೇವನಹಳ್ಳಿಯಲ್ಲಿ ನಡೀತಾ ಇರುವಂತ ಒಂದು ಮಾವಿನ ಮೇಳಕ್ಕೆ ಬಂದಿದ್ದೆ. ಹೌದು. ಸೊ ಈ ಒಂದು ಮೇಳದಲ್ಲಿ ನಾನು ನೋಡ್ತಾ ಇದ್ದೆ ನ್ಯಾಚುರಲ್ ಹನಿ ಅಂತ. ಹೌದು. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರಾ ಸರ್? ಮಾಡ್ತಾ ಇದ್ದೀನಿ ಸರ್. ನಮಸ್ತೆ ಜಗದೀಶ್ ಅಂತ. ಓಕೆ. ಲುಂಬಿನಿ ಹನಿ ಫಾರ್ಮ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ. ಓಕೆ. ನಾನು ಸುಮಾರು 8 ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀನಿ. ಓಕೆ. ಜೇನು ಕೃಷಿ ಮಾಡಿ ನಾವೇ ಸಾಕಾಣಿಕೆ ಮಾಡಿ ನಾವೇ ಹನಿ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಓಕೆ. ಹಾಗಾಗಿ ಒಳ್ಳೆ ಪರಿಶುದ್ಧವಾದ ಜೇನುತುಪ್ಪ ಸಿಗುತ್ತೆ ನಮ್ಮ ಹತ್ರ. ಓಕೆ. ಫಾರೆಸ್ಟ್ ಹನಿ ಮತ್ತೆ ಕೂಂಬ್ ಹನಿ ಓಕೆ. ಟೈಪ್ಸ್ ಆಫ್ ಹನಿಗಳು ಸಿಗುತ್ತೆ ನಮ್ಮ ಹತ್ರ. ಓಕೆ. ಇದು ಕೂಮ್ ಹನಿ ಅಂದ್ರೆ ಏನ್ ಸರ್ ಇದು? ರೊಟ್ಟಿ ಸಮೇತ ಕಟ್ ಮಾಡಿರೋದನ್ನ ಕೂಂಬ್ ಹನಿ ಅಂತ ಕರೀತಾರೆ. ಅಂದ್ರೆ ಈಗ ಅಂದ್ರೆ ಏನದು ಗೂಡ್ ಕಟ್ಟಿರುತ್ತಲ್ಲ? ಹೌದು, ಹನಿ ಕೂಂಬ್ ಇರುತ್ತಲ್ಲ. ಓಕೆ. ಈಗ ಜನಗಳಿಗೆಲ್ಲ ಏನೇ ನಾವು ಬಾಟಲ್ ಹಾಕೊಟ್ರು ಅಡಲ್ಟ್ರೇಷನ್ ಆಗಿರುತ್ತೆ ಅನ್ನೋ ನಂಬಿಕೆ ಇರಲ್ಲ, open ಮಾಡ್ತೀರಾ? ನಂಬಿಕೆ ಇರೋದಿಲ್ಲ. ಓಕೆ. ಹಂಗಾಗಿ ರೊಟ್ಟಿ ಸಮೇತನ ಕೊಟ್ರೆ ಅವ್ರಿಗೆ ನ್ಯಾಚುರಲಿಟಿ ಏನಂತ ಸಿಗುತ್ತೆ, ಮತ್ತೆ ರಾ ಹನಿ ಅದ್ರ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಯಾವ್ದೇ ರೀತಿ process ಆಗಿರಲ್ಲ. ವ್ಯಾಕ್ಸ್ ಇದೆ, ಅಗದ್ಬಿಟ್ಟು ಉಗಿಬೇಕು, ಇಲ್ಲಾಂದ್ರೆ ಇಂಟ್ಕೊಂಡು ತಿನ್ಬೇಕಿದು. ಓಕೆ. ಇವಾಗೆಲ್ಲ ನಾವೇ ಸ್ಕ್ವೀಸ್ ಮಾಡ್ಕೊಂಡು ಹೌದು ಯೂಸ್ ಮಾಡ್ಕೋಬೇಕು. ಹೌದು. ಈ ಗೂಡಿಂದ ಬಾಯಿಗೆ ಅನ್ನೋ ಕಾನ್ಸೆಪ್ಟ್ ಸರ್. ಓಕೆ ಸರ್, ಏನಿದೆ ಕಾಸ್ಟ್ ಇದು? ಇದು 300 rupees ಆಗುತ್ತೆ. 300 rupees ಇದೆ ಇದು ಒಂದು ಬಾಕ್ಸ್ಗೆ. ಹೌದೌದು. ಓಕೆ. ಇದು ಫಾರೆಸ್ಟ್ ಹನಿ. ಓಕೆ. ಇದು ಬಂದು ½ kg 400 ಆಗುತ್ತೆ. 1 kg ತಗೊಂಡ್ರೆ 700 ಆಗುತ್ತೆ. ಓಕೆ. ಅಂದ್ರೆ ಈಗ ಈ ಒಂದು ಮೇಳದಲ್ಲಿ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು ಇದೆಯಾ ಸರ್? ನಿಮ್ಮ ಡಿಸ್ಕೌಂಟ್ಸ್ ಏನಿಲ್ಲ ಸರ್, ಪ್ಯೂರ್ ಹನಿ ಮಾರ್ತಾ ಇದೀವಿ. ಓಕೆ. ಹಂಗಾಗಿ ಒಳ್ಳೇದನ್ನ ಕೊಡ್ಬೇಕು ಅನ್ನೋ ಜನಕ್ಕೆ ಕಾನ್ಸೆಪ್ಟ್. ಓಕೆ. ಸೊ ಇದೆಲ್ಲ ಬಂದ್ಬಿಟ್ಟು ಕೀಪಿಂಗ್ ಎಕ್ವಿಪ್ಮೆಂಟ್ಸ್ ಸರ್ ಇದೆಲ್ಲ. ಓಕೆ. ಹನಿ ಬಿಸ್ ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಹೊಗೆ ಹಾಕೋದಕ್ಕೆ ಸ್ಮೋಕರ್ ಅಂತ ಕರಿತೀವಿ. ಸೊ ಇದನ್ನ ನೀವು ಮಾರಾಟ ಕೂಡ ಮಾಡಿ? ಹೌದೌದು, ನಾವೇ ಮಾರಾಟ ಮಾಡ್ತೀವಿ. ಇದು ಬಿ ಹೈವ್ ಇದೆ ನೋಡಿ ಸರ್. ಓಕೆ. ಇದು ಬಿ ಹೈವ್ ಇದು. ಓಕೆ. ಅಂದ್ರೆ ಗೂಡು ಜೇನು ಹೌದು. ಕೂಡ ಪೆಟ್ಟಿಗೆ ಕೂಡ ನೀವು ಮಾರಾಟ ಮಾಡ್ತೀರಾ? ಅಂದ್ರೆ ನೀವೇನಾದ್ರೂ ಟ್ರೈನಿಂಗ್ಸ್ ಏನಾದ್ರು ಕಂಡಕ್ಟ್ ಮಾಡ್ತೀರಾ ಸರ್? ಹೌದು ಸರ್, ನಾವೇ ಟ್ರೈನಿಂಗು ಮಾಡ್ತೀವಿ. ಓಕೆ. ಮತ್ತೆ ಗೌರ್ಮೆಂಟ್ ಅಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಬೇಸ್ಡ್ ಅಲ್ಲೂ ರೈತರುಗಳಿಗೆ ನಾವು ಜೇನು ಪೆಟ್ಟಿಗೆ, ಜೇನು ಕುಟುಂಬ ಸ್ಟ್ಯಾಂಡ್ಸ್ ಇದೆಲ್ಲ ಜೇನು ಪರಿಕಾರಕ ಸಾಕಾಣಿಕೆ ಮಾಡೋರ್ಗು ನಾವು ಪರಿಕಾರಕಗಳನ್ನೆಲ್ಲ ಒದಗಿಸ್ಕೊಡ್ತೀವಿ. ಪರಿಕರ ಎಲ್ಲ? ಹೌದೌದು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್? 98449645 ಅಂತ ನಮ್ದು ಹೆಸರುಘಟ್ಟ ಹತ್ರ ಫಾರ್ಮು. ಅಲ್ಲಿ ಶಿವಕೋಟೆ ಅಂತ ಇದೆ, ಅಲ್ಲಿ ಬಂದ್ರೆ ನಮ್ಗೆ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಇದ್ರದ್ದೆಲ್ಲ ನಿಮ್ಗೆ ಮಾಹಿತಿನೂ ಸಿಗುತ್ತೆ, ಪರಿಕರಗಳು ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ದಯಾನಂದ ಸ್ವಾಮಿ ಅಂತ. ಸರ್, ಎಲ್ಲಿಂದ ಬರ್ತಾ ಇದ್ದೀರಾ? ದಾಬಸ್ಪೇಟೆ ದಾಬಸ್ಪೇಟೆಯಿಂದ ಬರ್ತಾ ಇದ್ದೀರಾ? ಸರ್, ಈ ಒಂದು ದೇವನಹಳ್ಳಿಲಿ ಎಕ್ಸ್ಪೋ ನಡೀತದೆ, ಏನ್ ಅನಿಸ್ತದೆ ನಿಮ್ಗೆ? ಸರ್, 3 ದಿನ ಮಾವು ಮೇಳ ನಡೀತಾ ಇದೆ. ಹಾ. ನಿನ್ನೆ ಸ್ಟಾರ್ಟ್ ಆಯ್ತು. ಓಕೆ. ಇವತ್ತು ಸೊ ಈ ಒಂದು ಮೇಳಕ್ಕೆ ಯಾವೆಲ್ಲ ವೆರೈಟಿ ಮ್ಯಾಂಗೋಸ್ ನೀವು ತಂದಿದ್ದೀರಾ? ಸರ್, ನಮ್ಮ ಹತ್ರ ರಸ್ಪುರಿ ಇದೆ. ಓಕೆ. ಏನ್ ಮಾಡ್ತಾ ಇದ್ದೀರಾ ಸರ್ ಕೆಜಿ? ಸರ್, ರಸ್ಪುರಿ ಬಂದು 70 ರೂಪಾಯಿ ಮಾರ್ತಾ ಇದೀವಿ ಸರ್. ಓಕೆ. 70 ರೂಪಾಯಿಗೆ ಮಾಡ್ತಾ ಇದ್ದೀರಾ? ಓಕೆ. ಬಾದಾಮಿ ಅಂತ ಇದೆ ಸರ್, ಆಲ್ಫೋನ್ಸು. ಓಕೆ. ಅದು 90 ರೂಪಾಯಿ ಮಾರ್ತಾ ಇದೀವಿ ಸರ್. ಸೊ ಇದು ಏನ್ ವೆರೈಟಿಗೆ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ ಸರ್ ಇದು? 90 ರೂಪಾಯಿ ಸರ್, ಆಲ್ಫೋನ್ಸ್ ಅಂತ ಸರ್. 90 ರೂಪಾಯಿಗೆ ಮಾಡ್ತಾ ಇದ್ದೀರಾ? ಓಕೆ. ನಮ್ದೇ, ನಾವೇನು ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ, ನಮ್ಮ ತೋಟದ್ದೇನೆ. ಓಕೆ. ನೆಕ್ಸ್ಟ್ ಬಂದು ಮಲ್ಲಿಕಾ ಅಂತ ಸಿಗುತ್ತೆ ಸರ್. ಇದು ಏನು ಬಂದು ಇದು ಸರ್, ಅದು ಉಪ್ಪಿನಕಾಯಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆ. ಅಂದ್ರೆ ಇದು ಹಣ್ಣು ಮಾಡಿ ಹಣ್ಣುನು ಮಾರ್ತೀವಿ, ಕಾಯಿನೂ ಮಾರ್ತೀವಿ ಸರ್. ಶುಗರ್ ಅವರು ಸಾಲ್ಟ್ ಮತ್ತೆ ಪೆಪ್ಪರ್ ಹಾಕೊಂಡು ಯೂಸ್ ಮಾಡ್ತಾರೆ. ಓಕೆ. ಅದರಿಂದ ಹಣ್ಣು ತಿಂದವ್ರು ಶುಗರ್ನವರು ಇದನ್ನ ಯೂಸ್ ಮಾಡ್ತಾರೆ ಸರ್. ಅದರಿಂದ ಇದು ಏನ್ ವೆರೈಟಿ ಸರ್? ಇದು ಸರ್ ಬಂಗಾರಪಲ್ಲಿ ಅನ್ಬಿಟ್ಟು. ಬಾಗಂಪಲ್ಲಿ. ಇದು 50 ರೂಪಾಯಿ ಕೆಜಿ ಸರ್, ಅಷ್ಟೇ. 50 rupees. ಓಕೆ. ಇದೆಲ್ಲ ನೀವೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಯುವಂತ? ಹೌದು ಸರ್. ತೋತಾಪುರಿ ಇದೆ, ಬರೀ 30 ರೂಪೀಸ್ ಕೆಜಿ. ಓಕೆ. ಇದು ತೋತಾಪುರಿ 30 rupees. ಹೌದು ಸರ್. ಓಕೆ. ಸೇಂದೂರ ಬರುತ್ತೆ, ಇದು ಸೇಮ್ 30 ರೂಪೀಸ್ ಕೆಜಿ ಸರ್. ಇದು 30 rupees. ಹೌದು. ಅಂದ್ರೆ ಈಗ ಕಡಿಮೆ ರೇಟಲ್ಲೇ ಕೊಡ್ತಾ ಇದೀವಿ ಸರ್, ಆದ್ರೂ ಕಡಿಮೆ ಆಗಿದೆ. ಹೌದು ಸರ್. ಅಂದ್ರೆ ಕಡಿಮೆ ರೇಟ್ ಕೊಡ್ತಾ ಇದ್ರು ಜನಗಳು ಬರ್ತಾ ಇಲ್ಲ ಸರ್. ನಿನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತೇನು ಅಂತ ಜನಗಳು ಏನು ಕಮ್ಮಿ ಇದೆ. ಓಕೆ. ನಾವು ಈಗ ಬ್ಯಾಂಗ್ಳೂರಲ್ಲಿ ಬೇಕು ಅಂದ್ರೆ ನೀವು ಆನ್ಲೈನ್ ಡೆಲಿವರಿ ಮಾಡ್ತೀರಾ ಬ್ಯಾಂಗ್ಳೂರಲ್ಲಿ? ಸರ್, ತುಮಕೂರಲ್ಲಿ ನಮ್ದು ಮಾರ್ಕೆಟಿಂಗ್ ಎಲ್ಲ ಇರೋದು ಎಲ್ಲ. ನೀವು ತುಮಕೂರವರಾ? ಹೌದು ಸರ್. ಅಂದ್ರೆ ಈಗ ತುಮಕೂರು ಅನ್ಕೊಂಡು ಬಂದಿದ್ವಿ ಸರ್. ಓಕೆ. ತುಮಕೂರು ಕಡೆ ಎಲ್ಲ ನೀವು ಡೆಲಿವರಿ ಮಾಡ್ತೀರಾ? ಓಕೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್? ಸರ್ 7259
870909. ಓಕೆ ಥ್ಯಾಂಕ್ ಯು.